ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಜಾನು, ಜಯಂತ್ ಅವ್ರು ಮಾತಾಡಿದ್ನ ಕೇಳಿಸ್ಕೊಂಡ? ಅವ್ರು ನಿನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ. ಯಾವಾಗಲೂ ನಿನ್ನ ನೆನಪಲ್ಲೇ ಇರ್ತಾರೆ. ನೀನು ಸತ್ತಿದ್ಯಾ ಅಂತ ಹೇಳಿದ್ರು, ಇಲ್ಲ ನೀನು ಬದುಕಿದ್ಯಾ ಅಂತ ನಂಬ್ಕೊಂಡಿದ್ದಾರೆ ಜನ. ಹೀಗಿರುವಾಗ ಯಾಕೆ ನೀನು ಅವ್ರನ್ನ ಬಿಟ್ಟು ಬಂದೆ? ನಿಮ್ಮಿಬ್ರು ಮಧ್ಯೆ ಏನು ನಡೀತು ಅಂತ ಹೇಳು ಜಾನು. ನಿಂಗಾಗಲೇ ಹೇಳ್ದೆ ತಾನೆ ಇದ್ರ ಬಗ್ಗೆ ನಾನೇನು ಕೇಳಬೇಡ ಅಂತ. ಮತ್ತೆ ಯಾಕೆ ಪ್ರಶ್ನೆ ಮಾಡ್ತಿದ್ಯಾ? ಇಲ್ಲ ಜಾನು, ಅವ್ರು ನಿನ್ನ ಬಗ್ಗೆ ಎಷ್ಟೊಂದು ಕನ್ಸನ್ನು ಇಟ್ಕೊಂಡಿದ್ದಾರೆ. ಆಗಿರೋ ಘಟನೆಗೆ ಪಶ್ಚಾತ್ತಾಪ ಪಡ್ತಿದ್ದಾರೆ. ಅವ್ರ ಮಾತಲ್ಲೇ ಗೊತ್ತಾಗ್ತಿದೆ ಅವ್ರಿಗೆ ಎಷ್ಟು ನೋವು ಅನುಭವಿಸ್ತಿದ್ದಾರೆ ಅಂತ. ಅಂಥದ್ರಲ್ಲಿ ನೀನು ಇಲ್ಲಿ ಬಂದಿರೋದು ಎಷ್ಟು ಸರಿ ಹೇಳು? ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾದ್ರೆ ತಾನೆ ನನ್ನ ಅನುಮಾನನೂ ಬಗೆಹರಿಯೋದು. ಜಾನು, ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಟ್ಟಿಲ್ಲ. ನೋಡು ವಿಶ್ವ, ನೀನು ಹೀಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾನೆ ಇದ್ರೆ ನಾನು ಖಂಡಿತ ಇಲ್ಲಿರಲ್ಲ. ನಾನು ಎಲ್ಲಾದರೂ ಹೊರಟೋಗ್ತೀನಿ. ಎಲ್ಲರ ದೃಷ್ಟಿನಲ್ಲೂ ಪ್ರಶ್ನೆಯಾಗಿ ಉಳಿದಿರೋ ನಾನು ಹಾಗೆ ಇದ್ಬಿಡ್ತೀನಿ. ಅದಕ್ಕೆ ಉತ್ತರ ಹುಡ್ಕಕ್ಕೆ ಹೋಗ್ಬೇಡ. ಸರಿ ಆಯ್ತು. ಒಬ್ಬ ಫ್ರೆಂಡ್ ಆಗಿ ನೀನು ಅನುಭವಿಸ್ತಿರೋ ಕಷ್ಟ ನೋಡೋಕ್ಕಾಗದೆ ಕೇಳಿದೆ ಹೊರತು ನಿನ್ನ ಮನಸ್ಸಿಗೆ ಬೇಜಾರು ಮಾಡಬೇಕು ಅಂತಲ್ಲ. ಚಿನ್ನುಮರಿ, ನನಗೀಗ ನನ್ನ ತಪ್ಪಿನ ಅರಿವಾಗ್ತಾ ಇದೆ. ನಾನು ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೋತಿದ್ದೀನಿ ಅನ್ಕೊಂಡ್ಬಿಟ್ಟಿದ್ದೆ. ಆದರೆ ಅದು ನನ್ನ ಭ್ರಮೆ ಬರಿ ಅಂತ ಈಗ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಇಂಥ ತಪ್ಪಿಗೆ ಏನು ಶಿಕ್ಷೆ ಚಿನ್ನುಮರಿ? ಏನು ಶಿಕ್ಷೆ? ಚಿನ್ನುಮರಿ, ಆದಷ್ಟು ಬೇಗ ನಿಮ್ಮ ಜಯಂತ ನಿಮ್ಮ ಹತ್ರ ಬಂದ್ಬಿಟ್ರೆ ಸರಿ ಅಲ್ವಾ? ಶಾಂತಮ್ಮ, ನಾನು ಏನು ಮಾಡಲಿ ಹೇಳಿ? ನಾನು ಮಾಡಿರೋ ತಪ್ಪಿಗೆ ಇದೇ ಸರಿಯಾದ ಶಿಕ್ಷೆ. ನೋಡಿ, ದಯವಿಟ್ಟು ನನ್ನ ಸಹಾಯಕ್ಕೆ ಬಿಟ್ಬಿಡಿ. ನೀನ್ ಸುಮ್ಮನಿರು. ಈಗೆಲ್ಲ ಮಾಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ಅಲ್ಲಪ್ಪ, ನೀನ್ ಸತ್ಬಿಟ್ಟು ಅವಳ ಒಂಟಿಯನ್ನಾಗಿ ಮಾಡ್ಬೇಕು ಅಂತ ಮಾಡಿದೀಯಾ? ಇದುವರೆಗೂ ನೀನ್ ಒಂಟಿಯಾಗಿದ್ದು ಎಷ್ಟು ಕಷ್ಟ ಅನುಭವಿಸಿದೀಯಾ. ಇನ್ಮೇಲೆ ಅವಳು ಜೀವನ ಪೂರ್ತಿ ಒಂಟಿಯಾಗಿದ್ದು ಕಷ್ಟ ಅನುಭವಿಸ್ಬೇಕಾ? ಅದರಿಂದ ನೀನು ಏನ್ ಮಾಡ್ಲಿ ಶಾಂತಮ್ಮ? ಈಗ ಸಾಯೋದು ಬಿಟ್ಟು ನನಗೆ ಬೇರೆ ದಾರಿ ಇಲ್ಲ. ನಾನು ಮಾಡಿರೋ ತಪ್ಪಿಗೆ ನಾನಿನ್ನು ಏನು ಪ್ರಾಯಶ್ಚಿತ್ತ ಮಾಡಲಿ ಹೇಳಿ? ನೋಡಿ, ನೀವೇ ಆಗ್ಲೇ ಹೇಳ್ತಿದ್ದೀರಿ ಅಲ್ವಾ, ಇದಕ್ಕೆಲ್ಲ ಕಾರಣ ನನ್ನ ಮನಸ್ಸು ಅಂತ. ಇವತ್ತು ಈ ಜಯಂತನ ಮನಸ್ಸಿಗೂ ಒಂದು ಕೊನೆ ಕಾಣಿಸ್ಬಿಡೋಣ ಶಾಂತಮ್ಮ. ನಾನೇ ಸತ್ತು ಬಿಟ್ರೆ ಮನಸ್ಸಲ್ಲಿ ಉಳಿಯುತ್ತೆ ಹೇಳಿ? ಯಾವ ಸಮಸ್ಯೆನೂ ಇರೋದೇ ಇಲ್ಲ ಶಾಂತಮ್ಮ. ಅಯ್ಯೋ, ನೀನ್ ಸುಮ್ನಿರು. ಎಲ್ಲ ಸಮಸ್ಯೆಗೂ ಸಾವು ಒಂದೇ ಪರಿಹಾರ ಆಗಿದ್ರೆ ಊರು ತುಂಬಾ ಬರೀ ಸ್ಮಶಾನನೇ ಇರ್ತಾ ಇತ್ತು. ಎಲ್ರು ಇವತ್ತಿಲ್ಲ ನಾಳೆ ಸಾಯೋರೆ. ಆದ್ರೆ ಸಾಯೋದಕ್ಕಿಂತ ಮೊದಲು 4 ಜನರಿಗೆ ಉಪಕಾರ ಮಾಡಿ ಸಾತ್ರೆ ಆ ಜೀವನ ಸಾರ್ಥಕ ಆಗತ್ತೆ. ತಪ್ಪು ಯಾರು ಮಾಡಲ್ಲ ಹೇಳು? ಎಲ್ರು ತಪ್ಪು ಮಾಡ್ತಾರೆ. ತಪ್ಪನ್ನ ತಿದ್ದುಕೊಂಡು ಮನುಷ್ಯರಾಗಿ ಜೀವನ ಮಾಡ್ಬೇಕು. ಈಗ ನಿನ್ ತಪ್ಪು ಏನು ಅಂತ ನಿನ್ಗೆ ಅರಿವಾಗಿದೆಯಲ್ಲ, ಅಂದ್ಮೇಲೆ ನಿನ್ ಜಾನು ನಿನ್ನನ್ನ ಖಂಡಿತ ಒಪ್ಕೋತಾಳೆ. ಅವಳಿಗೋಸ್ಕರನಾದ್ರೂ ನೀನ್ ಬದುಕ್ಬೇಕಪ್ಪ. ಆದ್ರೆ ಅವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತೇ ಆಗ್ತಿಲ್ವಲ್ಲ ಶಾಂತಮ್ಮ. ಅಯ್ಯೋ, ಹುಡುಕಿದ್ರೆ ದೇವ್ರೇ ಸಿಗ್ತಾನೆ. ಇನ್ ನಿನ್ ಜಾನು ಸಿಗಲ್ವಾ? ನಂಬಿಕೆಯಿಂದ ಹುಡುಕು. ನಂಬಿಕೆ ಇಟ್ಟು ಹುಡುಕಿದ್ರೆ ನಿನ್ನ ನಂಬಿಕೆಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನಿನ್ ಜಾನು ನಿನಗೆ ಸಿಗ್ತಾಳೆ. ನೋಡು ಜಯಂತ್, ಇನ್ನೊಂದ್ಸಲ ಹೀಗೆಲ್ಲ ಮಾಡ್ಕೊಂಡೆ ಅಂದ್ರೆ ನಾನು ಒಂದು ಕ್ಷಣನೂ ಇಲ್ಲಿ ಇರಲ್ಲ. ಅಯ್ಯೋ, ಹಾಗನ್ಬೇಡಿ ಶಾಂತಮ್ಮ. ನೋಡಿ, ಮುಳುಗ್ತಾ ಇರೋನ್ಗೆ ಹುಲ್ ಕಟ್ಟಿನೇ ಆಸರೆ ಅಂತಾರೆ. ನಾನೀಗ ದಿಕ್ಕೆ ಇಲ್ಲದೆ ಇರೋ ಹಡಗಿನ ಹಾಗಾಗ್ಬಿಟ್ಟಿದ್ದೀನಿ ಶಾಂತಮ್ಮ. ನೀವಾದ್ರೂ ನನಗೊಂದು ಬಾಳನಲ್ಲಿ ದಿಕ್ಕು ತೋರಿಸ್ತಾ ಇದ್ದೀರ. ನೀವು ಇಲ್ಲಾಂದ್ರೆ ನಾನು ಏನ್ ಮಾಡ್ಲಿ ಶಾಂತಮ್ಮ? ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡಿ. ಹಾಗೆಲ್ಲ ಹೇಳ್ಬೇಡಪ್ಪ. ನಾನು ಯಾವತ್ತೂ ಹೀಗೆ ಮತ್ತೆ ಮಾಡೋದಿಲ್ಲ.
ಚಂದನ ಅವರೇ ಬನ್ನಿ ಇಲ್ಲಿ. ಬಂದೆ. ಹೇಳಿ ತನವ್ರೆ. ಕೂತ್ಕೊಳ್ಳಿ. ಇಲ್ಲಿ ಪರವಾಗಿಲ್ಲ, ಹೇಳಿ. ಕೂತ್ಕೊಳ್ಳಿ ಚಂದನ ಅವರೇ. ಏನೋ ಲಿಸ್ಟ್ ಮಾಡ್ತಿರೋ ಹಾಗಿದೆ. ಏನು ಲಿಸ್ಟ್ ಮಾಡ್ತಿದ್ದೀರಾ ತನವ್ರೆ? ನಂದು ವಿಶ್ವನ್ ಮದ್ವೆಗೆ ಯಾರ್ಯಾರನ್ನೆಲ್ಲ ಕರಿಬೇಕು ಅಂತ ಲಿಸ್ಟ್ ಮಾಡ್ತಾ ಇದ್ದೀನಿ. ಅದ್ಯಾಕೆ ಇವಾಗಲೇ ಮಾಡ್ತಾ ಇದ್ದೀರಾ? ಇನ್ನೂ ಮದುವೆ ಡೇಟ್ ಫಿಕ್ಸ್ ಆಗಿಲ್ವಲ್ಲ? ಅಯ್ಯೋ, ಮದ್ವೆ ಡೇಟ್ ಫಿಕ್ಸ್ ಆದ್ಮೇಲೆ ಅದ್ರ ಪ್ರಿಪ್ರೇಷನ್ ಅಲ್ಲೇ ಬ್ಯುಸಿ ಆಗ್ಬಿಡ್ತೀವಿ. ಆಮೇಲೆ ಇದನ್ನೆಲ್ಲ ಮಾಡಕ್ಕಾಗುತ್ತೋ ಇಲ್ವೋ, ಅದಕ್ಕೆ ಈಗಲೇ ಮಾಡ್ಬಿಡ್ತಿದ್ವಿ. ಓಹ್, ಹಾಗಿದ್ರೆ ಸರಿ. ಚಂದನ ಅವರೇ, ನಿಮ್ಮನ್ನ ತುಂಬಾ ದಿನದಿಂದ ಕೇಳಬೇಕು ಅಂತಿದ್ದೆ, ಆದ್ರೆ ಕೇಳೋದೇ ಮರ್ತೋದೆ ನೋಡಿ. ಏನು? ಕೇಳಿ. ನಿಮಗೆ ಮದ್ವೆ ಆಗಿದೆ ಅಲ್ವಾ? ನೀವು ತಾಳಿ ಹಾಕೊಂಡಿದ್ದೀರಾ ಅಂದಮೇಲೆ ಮದ್ವೆ ಆದಂಗೆ ತಾನೇ ಲೆಕ್ಕ? ಹೌದು, ನಂಗೆ ಮದುವೆ ಆಗಿದೆ. ಇಂಟ್ರೆಸ್ಟಿಂಗ್. ನಿಮ್ಮ ಮದುವೆ ಹೇಗಾಯ್ತು? ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ನೀವು ಪ್ರೀತಿ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ದೀರಾ ಅಂದಮೇಲೆ ನಿಮ್ದು ಲವ್ ಮ್ಯಾರೇಜೇ ಆಗಿರುತ್ತೆ. ಚಂದನ ಅವರೇ, ನಿಮ್ಮ ಹಸ್ಬೆಂಡ್ ಏನು ಮಾಡ್ಕೊಂಡಿದ್ದಾರೆ? ನಿಮ್ಮ ಪ್ರೀತಿನ ನಿಮ್ಮ ಅಪ್ಪ ಅಮ್ಮ ಒಪ್ಕೊಂಡ್ರಾ? ಹೌದು, ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ? ಅವ್ರು ಏನು ಮಾಡ್ಕೊಂಡಿದ್ದಾರೆ? ಇವತ್ತು ನೀವು ನಾನು ಎಲ್ಲ ಪ್ರಶ್ನೆಗೂ ಉತ್ತರ ಕೊಡಬೇಕು. ಚಂದನ ಅವರೇ, ನಾನೇನು ತಪ್ಪು ಕೇಳಿಲ್ಲ ತಾನೆ? ಅಲ್ಲ, ನಿಮಗೆ ಮದುವೆ ಆಗಿದೆ ಅಂತಂದಮೇಲೆ ನಿಮ್ಮ ಗಂಡ ಇರಬೇಕಲ್ವಾ? ಅವ್ರು ಏನು ಮಾಡ್ಕೊಂಡಿದ್ದಾರೆ? ಅವ್ರು ಎಲ್ಲಿದ್ದಾರೆ ಇವಾಗ? ನಿಮ್ಗೆ ಯಾರೂ ಇಲ್ಲ ಅಂತ ಯಾಕೆ ಹೇಳ್ತಿದ್ದೀರಾ ನೀವು? ತನು, ನಿನ್ ತಲೆಯಲ್ಲಿ ಬುದ್ಧಿ ಇದೆಯಾ ಇಲ್ವಾ? ಯಾಕೆ ಅವ್ರಿಗೆ ಹಿಂಸೆ ಕೊಡ್ತಿದ್ಯಾ? ಅವ್ರ ಬಗ್ಗೆ ವಿಚಾರಿಸ್ತಿದ್ದೆ ಕಣೋ. ಅದು ಹೇಗೆ ಹಿಂಸೆ ಆಗುತ್ತೆ? ಅದನ್ನ ಕಟ್ಕೊಂಡು ನಿನಗೇನಾಗಬೇಕು? ಯಾರ ಹತ್ರ ಏನು ಮಾತಾಡಬೇಕು ಮಾತಾಡಬಾರ್ದು ಅಂತ ನಿನ್ಗೆ ಗೊತ್ತಾಗಲ್ವಾ? ಅಲ್ಲ, ಅವ್ರ ಕತೆ ಕಟ್ಕೊಂಡು ನೀನು ಏನು ಮಾಡ್ತೀಯಾ ಹೇಳು? ನೋಡು, ನಿಂದು ಎಷ್ಟಿದೆ ಅಷ್ಟು ಮಾತ್ರ ನೋಡ್ಕೋತಾನು. ಸುಮ್ಮನೆ ಬೇಡದರ ವಿಚಾರಕ್ಕೆಲ್ಲ ತಲೆ ಹಾಕ್ಬೇಡ. ಚಂದನವ್ರೆ, ನೀವು ಹೊರಡಿ. ಅವಳ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನೀವು ಅದೇನು ಕೆಲಸ ಇದೆ ನೋಡೋಗಿ. ತನು, ಅವ್ರ ನೋವು ಏನಿರುತ್ತೋ ಏನೋ, ಮತ್ತೆ ಅದನ್ನ ನೆನ್ಪು ಮಾಡಿ ಯಾಕೆ ಅವ್ರಿಗಿನ್ನೂ ಹರ್ಟ್ ಮಾಡ್ತಿದ್ಯಾ? ಅವ್ರ ನೋವು ಏನಿದೆ ಅಂತ ತಿಳ್ಕೊಳ್ಳೋಣ ಅಂತಾನೆ ಕೇಳಿದ್ದು. ಅದನ್ನ ಬಿಟ್ಟು ಅವ್ರಿಗೆ ನೋವು ಮಾಡಬೇಕು ಅಂತೇನಲ್ಲ. ನೋಡು, ನೀನು ಇಷ್ಟು ದಿನ ನನ್ನ ಹತ್ರ ಎಷ್ಟು ಪ್ರೀತಿಯಿಂದ ಇದ್ದೆ, ಆದರೆ ಇವಾಗ ಕೋಪ ಮಾಡ್ಕೊಂಡು ಮಾತಾಡ್ತಿದ್ಯಾ. ಸರಿ, ಆಯಿತು, ಸಾರಿ. ನೋಡು, ಅವ್ರ ಬಗ್ಗೆ ಏನೂ ಕೇಳಕ್ಕೆ ಹೋಗ್ಬೇಡ ಅವ್ರ ಹತ್ರ. ಅಮ್ಮ ಹೇಳಿದಾರೆ ತಾನೇ ನಿನಗೆ, ಅವರೆಲ್ಲರನ್ನೂ ಕಳ್ಕೊಂಡು ಸಾಯೋ ಸ್ಥಿತಿಲಿದ್ದಾಗ ಅಪ್ಪನ ಸಿಕ್ಕಿರೋದು. ಸೊ ಇವಾಗ ನೀನು ಮತ್ತೆ ಅದನ್ನು ಕೆದಕಿದ್ರೆ ಅವ್ರಿಗೆ ಹರ್ಟ್ ಆಗಲ್ಲ. ಸರಿ, ಸಾರಿ. ಸರಿ ಬಿಡು. ನನ್ನ ಹುಡುಗ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ಅದೇನು ತಪ್ಪಿಲ್ಲ. ಇನ್ಮೇಲೆ ನೀನು ಕೋಪ ಬರ್ದಿರೋ ಹಾಗೆ ನಾನೇ ನೋಡ್ಕೋತೀನಿ. लक्ष्मी निवासा लक्ष्मी